ಥಿಯರಿ ಆಫ್ ಪ್ಲೇನ್ ಕರ್ವ್ಸ್. ಈ ಸೆಕ್ಷನಲ್ಲಿ ನಾವು ಪ್ಲೇನ್ ಕರ್ವ್ಸ್ಗಳು ಪೊಸೆಸ್ ಮಾಡುವ ಬೇರೆ ಬೇರೆ ಪ್ರಾಪರ್ಟಿಗಳನ್ನು ಮತ್ತು ಅಲ್ಲಿರುವ ಬೇರೆ ಬೇರೆ ಪಾಸಿಬಿಲಿಟೀಸ್ಗಳನ್ನು ಸ್ಟಡಿ ಮಾಡ್ತಾ ಹೋಗ್ತೀವಿ. ನಾನೊಂದು ಪ್ಲೇನ್ ತಗೊಳ್ತೀನಿ. ಓಕೆ, ಪ್ಲೇನ್ ಸೇ ಎಕ್ಸ್ ವೈ ಪ್ಲೇನ್. ಈ ಪ್ಲೇನಲ್ಲಿ ಯಾವುದೋ ಒಂದು ಕರ್ವ್ ಇದೆ ಅಂದ್ಕೊಳ್ಳಿ. ದಿಸ್ ಕರ್ವ್ ಇದೆ ಅಂದ್ಕೊಳ್ಳಿ. ಈ ಕರ್ವ್ ಸೇ ಇದಕ್ಕೆ ಒಂದು ಹೆಸರು ಕೊಡೋಣ. y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಆಗಿರ್ಬೋದು, ಅಥವಾ ಎಫ್ ಆಫ್ ಎಕ್ಸ್ ವೈ ಈಸ್ ಈಕ್ವಲ್ ಟು 0. ಪ್ಲೇನ್ ಕರ್ವ್ ಅಂದರೆ ಪ್ಲೇನಲ್ಲಿರುವಂತಹ ಯಾವುದೋ ಒಂದು ಕರ್ವು. ಯಾವುದೇ ಕರ್ವು, ಪ್ಲೇನಲ್ಲಿರುವ ಕರ್ವು, ಅದು ಬೇಕಾದರೆ ಕ್ಲೋಸ್ಡ್ ಕರ್ವ್ ಆಗಿರಲಿ, ಓಪನ್ ಕರ್ವ್ ಆಗಿರಲಿ. ಕ್ಲೋಸ್ಡ್ ಕರ್ವ್ ಅಂದರೆ ನಿಮಗೆ ಗೊತ್ತಲ್ವಾ, ಸರ್ಕಲ್ ಇದೆಯಲ್ಲ, ಈ ಸರ್ಕಲ್ ನಾವು ಕ್ಲೋಸ್ಡ್ ಕರ್ವ್ ಅಂತೇವಿ. ಈ ಎಲಿಪ್ಸ್ ಇದೆಯಲ್ಲ, ಈ ಎಲಿಪ್ಸನ್ನು ನಾವು ಕ್ಲೋಸ್ಡ್ ಕರ್ವ್ ಅಂತ ಹೇಳ್ತೀವಿ. ಇದು ಸರ್ಕಲ್ ಆಗಿಲ್ಲ, ಸರ್ಕಲ್ ಅಂದ್ಕೊಳ್ಳಿ. ಸರ್ಕಲ್, ಓಕೆ, ಸರ್ಕಲ್ ನಾವು ಕ್ಲೋಸ್ಡ್ ಕರ್ವ್ ಅಂತೀವಿ. ಹಾಗೆ ಎಲಿಪ್ಸನ್ನು ಕ್ಲೋಸ್ಡ್ ಕರ್ವ್ ಅಂತೀವಿ. ಓಪನ್ ಕರ್ವ್ ಅಂತ ಹೇಳಿದರೆ ಫಾರ್ ಎಕ್ಸಾಂಪಲ್ ದಿಸ್ ಒನ್. ಓಕೆ, ಇದು ಇನ್ಫೈನೈಟ್ವರೆಗೆ ಮೂವ್ ಆಗ್ತಾ ಇರತ್ತಲ್ವ. ಈ ಕಡೆನೂ ಇನ್ಫೈನೈಟ್ವರೆಗೆ ಹೋಗ್ಬೋದು, ಈ ಕಡೆನೂ ಇನ್ಫೈನೈಟ್ವರೆಗೆ ಹೋಗ್ಬೋದಲ್ವಾ. ದಿಸ್ ಕರ್ವ್, ಈ ರೀತಿ ಈ ಕರ್ವ್ಗಳನ್ನೆಲ್ಲ ಓಪನ್ ಕರ್ವ್ ಅಂತ ಹೇಳ್ತೀವಿ. ಈ ಕ್ಲೋಸ್ ಕರ್ವ್ ಆಗಿರ್ಬೋದು, ಓಪನ್ ಕರ್ವ್ ಆಗಿರ್ಬೋದು, ಇವುಗಳ ಬೇರೆ ಬೇರೆ ಪ್ರಾಪರ್ಟಿಗಳನ್ನು ಮತ್ತು ಅದರಲ್ಲಿರುವಂತಹ ಬೇರೆ ಬೇರೆ ಪಾಸಿಬಿಲಿಟಿಗಳನ್ನು ನಾವು ಈ ಥಿಯರಿ ಆಫ್ ಪ್ಲೇನ್ ಕರ್ವ್ಸಲ್ಲಿ ಸ್ಟಡಿ ಮಾಡ್ತೀವಿ. ಇನ್ ದ್ಯಾಟ್ ಫಸ್ಟ್ ಒನ್ ಈಸ್ ಅಸಿಮ್ಟೋಟ್ಸ್. ಓಕೆ, ಅಸಿಮ್ಟೋಟ್ಸ್. ಈ ಅಸಿಮ್ಟೋಟ್ಸನ್ನು ಸ್ಟಡಿ ಮಾಡಲಿಕ್ಕಿಂತ ಮೊದಲು ನಾವು ಪಾಯಿಂಟ್ ಅಟ್ ಇನ್ಫಿನಿಟಿ ಅಂದರೆ ಏನು ಅಂತ ಹೇಳಿ ನೋಡೋಣ. ನಾನೊಂದು ಪ್ಲೇನ್ ತಗೊಳ್ತೀನಿ. ಓಕೆ, ಪ್ಲೇನ್ ಸೆ ಎಕ್ಸ್ ವೈ ಪ್ಲೇನ್. ಈ ಎಕ್ಸ್ ವೈ ಪ್ಲೇನಲ್ಲಿ ಯಾವುದೋ ಒಂದು ಕರ್ವ್ ಇದೆ. ಹೀಗೊಂದು ಕರ್ವ್ ಇದೆ ಅಂದ್ಕೊಳ್ಳೋಣ. ಓಕೆ, ಈ ಕರ್ವನ್ನು ನಾನು y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ಕರಿತೀನಿ. y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಈ ಕರ್ವಲ್ಲಿ ಇನ್ಫೈನೈಟ್ ಪಾಯಿಂಟ್ಗಳಿದ್ದಾವೆ ಅಲ್ವಾ, ಇನ್ಫೈನೈಟ್ ಪಾಯಿಂಟ್ಗಳಿದ್ದಾವೆ. ಅದರಲ್ಲಿ ಯಾವುದೋ ಒಂದು ಪಾಯಿಂಟ್, ಓಕೆ, ಯಾವುದೋ ಒಂದು ಪಾಯಿಂಟ್ ಚೂಸ್ ಮಾಡ್ತೀನಿ. ಈ ಯಾವುದೋ ಒಂದು ಪಾಯಿಂಟ್ ಅಂದ್ಕೊಳ್ಳಿ. ಆ ಇನ್ಫೈನೈಟ್ ಪಾಯಿಂಟಲ್ಲಿ ಯಾವುದೋ ಒಂದು ಪಾಯಿಂಟ್. ಓಕೆ, ಆ ಪಾಯಿಂಟನ್ನು ಪಿ ಆಫ್ ಎಕ್ಸ್ ವೈ ಅಂತ ಹೇಳೋಣ. ಪಿ ಆಫ್ ಎಕ್ಸ್ ವೈ ಅಂತ. ಏನು, ನಾನೊಂದು ಪ್ಲೇನ್ ತಗೊಂಡೆ, ಎಕ್ಸ್ ವೈ ಅನ್ನೋ ಪ್ಲೇನು, ಅದರಲ್ಲಿ ಒಂದು ಕರ್ವ್ ಇದೆ ಅಂದ್ಕೊಂಡೆ. ಆ ಕರ್ವಿನ ನೇಮ್ ಏನು, y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ. ಆ ಕರ್ವಲ್ಲಿರುವ ಇನ್ಫೈನೈಟ್ ಪಾಯಿಂಟ್ಗಳಲ್ಲಿ ಯಾವುದೋ ಒಂದು ಪಾಯಿಂಟ್ ಚೂಸ್ ಮಾಡಿದೆ, ದಟ್ ಈಸ್ ಪಿ ಆಫ್ ಎಕ್ಸ್ ವೈ. ಈ ಪಾಯಿಂಟ್ ಪಿ ಆಫ್ ಎಕ್ಸ್ ವೈ ಟೆನ್ಸ್ ಟು ಇನ್ಫಿನಿಟಿ. ಓಕೆ, ಟೆನ್ಸ್ ಟು ಇನ್ಫಿನಿಟಿ ಅಂತ ಯಾವಾಗ ಹೇಳ್ತೀವಿ ಅಂದರೆ ದಟ್ ಈಸ್ ಪಿ ಟೆನ್ಸ್ ಟು ಇನ್ಫಿನಿಟಿ. ಈ ಪಾಯಿಂಟ್ ಪಿ ಇದೆಯಲ್ಲ, ಇದು ಟೆನ್ಸ್ ಟು ಇನ್ಫಿನಿಟಿ ಅಂತ ನಾವು ಯಾವಾಗ ಹೇಳ್ತೀವಿ ಅಂದರೆ, ಈ ಒರಿಜಿನ್ ಇದೆಯಲ್ಲ, ಈ ಒರಿಜಿನಿಂದ ಈ ಪಾಯಿಂಟಿನ ಡಿಸ್ಟೆನ್ಸ್ ಮೂವ್ ಆಗ್ತಾ ಇರಬೇಕು ಅಂದರೆ ಕಂಟಿನ್ಯೂಯಸ್ ಆಗಿರಬೇಕು. ಅಲ್ಲಿ ಎಲ್ಲೂ ಬ್ರೇಕ್ ಆಗಬಾರ್ದು. ಎಲ್ಲೋ ಇಲ್ಲಿಂದ ಇಲ್ಲಿವರೆಗೆ ಇಲ್ಲಿಂದ ಇಲ್ಲಿವರೆಗೆ ಮಾತ್ರ, ಆ ರೀತಿ ಅಂದರೆ ಮಧ್ಯೆ ಎಲ್ಲೂ ಬ್ರೇಕ್ ಅಥವಾ ಬೌಂಡ್ ಆಗಿರಬಾರ್ದು. ಇಲ್ಲಿವರೆಗೆ ಮಾತ್ರ ಅಂತ ಎಲ್ಲೂ ಬೌಂಡ್ ಆಗಿರಬಾರ್ದು. ಅಥವಾ ಇಲ್ಲೊಂದು ಸ್ವಲ್ಪ ದೂರ ಹೋಗೋದು ಮತ್ತು ಕಟ್ ಆಗೋದು, ಈ ರೀತಿ ಏನೂ ಆಗಿರಬಾರ್ದು. ಅಂದರೆ ಕಂಟಿನ್ಯೂಯಸ್ ಒಂದು ಫ್ಲೋ ಇರಬೇಕು. ಆಗ ಈ ಪಾಯಿಂಟ್ ಪಿ ಟೆನ್ಸ್ ಟು ಇನ್ಫಿನಿಟಿ ಅಂತ ಹೇಳ್ತೀವಿ. ಆ ಪಾಯಿಂಟ್ ಪಿ ಆಫ್ ಎಕ್ಸ್ ವೈ ಆನ್ ದ ಕರ್ವ್ y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಈಸ್ ಸೆಡ್ ಟು ಟೆನ್ಸ್ ಟು ಇನ್ಫಿನಿಟಿ ಇಫ್ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಫ್ರಮ್ ದ ಒರಿಜಿನ್ ಇನ್ಕ್ರೀಸಸ್ ವಿತೌಟ್ ಬೌಂಡ್. ಫಾರ್ ಎಕ್ಸಾಂಪಲ್ ಹೇಗೆ ಅಂತ ಹೇಳಿದರೆ, ಇದರಲ್ಲೇ ನೋಡಿ, ಇಲ್ಲಿ ಎಕ್ಸಿನ ವ್ಯಾಲ್ಯೂ ಈ ರೀತಿ ಇದೆ ಅಂದ್ಕೊಳ್ಳಿ. ಓಕೆ, ಎಕ್ಸ್ ವೈ. ಇಲ್ಲಿ ಎಕ್ಸಿನ ವ್ಯಾಲ್ಯೂ ಇನ್ಕ್ರೀಸ್ ಮಾಡ್ತಾ ಹೋದಾಗೂ ಗ್ರಾಫ್ ಎಲಾಂಗ್ ವೈ ಆಕ್ಸಸ್ ಏನಾಗುತ್ತೆ, ಇದು ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತಲ್ವಾ, ಆಗ್ತಾ ಹೋಗುತ್ತೆ. ಇದು ಬರೀ ಪ್ಲಸ್ ಇನ್ಫಿನಿಟಿಗೆ ಮಾತ್ರ ಅಲ್ಲ, ಮೈನಸ್ ಇನ್ಫಿನಿಟಿಗೆ ಕೂಡ. ಇಲ್ಲೂ ಅಲಾಂಗ್ ದಿಸ್ ಸೈಡ್ ಅಂದರೆ ಇದು ಪ್ಲಸ್ ಎಕ್ಸ್ ಅಲ್ವಾ, ಮೈನಸ್ ಎಕ್ಸ್. ಈ ಕಡೆ ಪಾಯಿಂಟ್ ಇನ್ಕ್ರೀಸ್ ಆಗ್ತಾ ಹೋದಾಗಲೂ ಇದು ಈ ಕಡೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಲ್ವಾ. ಈಗ ನಮ್ಗೆ ಗೊತ್ತಾಯ್ತು, ಆ ಪಾಯಿಂಟ್ ಪಿ ಆಫ್ ಎಕ್ಸ್ ವೈ ಆನ್ ದ ಕರ್ವ್ y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇಸ್ ಸೆಟ್ ಟು ಟೆನ್ಸ್ ಟು ಇನ್ಫಿನಿಟಿ ಇಫ್ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್
ಫ್ರಮ್ ದ ಒರಿಜಿನ್ ಇನ್ಕ್ರೀಸಸ್ ವಿತೌಟ್ ಬೌಂಡ್. ಓಕೆ, ನೆಕ್ಸ್ಟ್ ಅಸಿಮ್ಟೋಟ್ಸ್ ಅಂತ ಹೇಳಿದರೆ ಏನು ನೋಡೋಣ. ಅಸಿಮ್ಟೋಟ್ಸ್ ಅಂದರೆ ಈ ಪಾಯಿಂಟ್ ಮೂವ್ ಆಗ್ತಾ ಇರುತ್ತಲ್ಲ, ಅಂದರೆ ಇನ್ಫಿನಿಟಿ ಕಡೆಗೆ ಹೋಗ್ತಾ ಇರುತ್ತಲ್ಲ, ಅದು ಬೇಕಾದರೆ ಪಾಸಿಟಿವ್ ಸೈಡ್ ಆಗಿರ್ಬೋದು ಅಥವಾ ನೆಗೆಟಿವ್ ಸೈಡ್ ಆಗಿರ್ಬೋದು, ಯಾವ ಸೈಡ್ ಬೇಕಾದರೂ ಇನ್ಫಿನಿಟಿ ಕಡೆಗೆ ಮೂವ್ ಆಗ್ತಾ ಇರುತ್ತಲ್ಲ, ಆಗ ಅದಕ್ಕೆ ಎಳೆಯುವ ಟ್ಯಾಂಜೆಂಟನ್ನು ನಾವು ಅಸಿಮ್ಟೋಟ್ಸ್ ಅಂತ ಹೇಳ್ತೀವಿ. ಅಸಿಮ್ಟೋಟ್ಸ್ ಅಂತ ಹೇಳಿದರೆ ಟ್ಯಾಂಜೆಂಟ್ ಎಟ್ ಇನ್ಫಿನಿಟಿ. ಇದು ತುಂಬ ಜನರಲ್ ಆಗಿ ಹೇಳೋದು. ಸ್ಪೆಸಿಫಿಕ್ ಆಗಿ ಡೆಫಿನೇಷನ್ ಏನು ಅಂದರೆ, ಆನ್ ಅಸಿಮ್ಟೋಟ್ ಈಸ್ ಅ ಲೈನ್ that a curve approaches but never ever really touches. Okay, an asymptote is a line that a curve approaches but never ever really touches. ಹೇಗೆ ಅಂತ ಹೇಳಿದರೆ, ಈ ಪಾಯಿಂಟ್ ಅಂದ್ಕೊಳ್ಳಿ, ಈ ಪಾಯಿಂಟ್ ಪಿ ಆಫ್ ಎಕ್ಸ್ ಕಮ ವೈ ಈ ಕರ್ವಲ್ಲಿರೋದು. ಓಕೆ, ಇದು ಇನ್ಫಿನಿಟಿ ಕಡೆಗೆ ಹೋಗೋದು ಅಂದರೆ ಮೂವ್ ಆಗ್ತಾ ಹೋಗುತ್ತಲ್ವಾ, ಮೂವ್ ಆಗ್ತಾ ಹೋಗುತ್ತೆ. ಈ ಕಡೆನೂ ಹಾಗೆ ಮೂವ್ ಆಗ್ತಾ ಹೋಗುತ್ತಲ್ವಾ. ಇದಕ್ಕೆ ನಾವೊಂದು ಟ್ಯಾಂಜೆಂಟನ್ನು ಎಳಿತೀವಲ್ಲ, ಇಲ್ಲೇ ಅಂದ್ಕೊಳ್ಳಿ, ಈ ಟ್ಯಾಂಜೆಂಟ್ ಈ ಇನ್ಫಿನಿಟಿ ಕಡೆಗೆ ಹೋಗುತ್ತೆ ಅಂದರೆ ಈ ಟ್ಯಾಂಜೆಂಟ್ ಈಸ್ ನಥಿಂಗ್ ಬಟ್ ಒಂದು ಲೈನ್ ಅಲ್ವಾ, ಲೈನ್. ಆ ಲೈನು ಅದಕ್ಕೆ ಟಚ್ ಆಗಬಾರ್ದು, ಇಟ್ ಅಪ್ರೋಚಸ್. ಓಕೆ, ಆ ಕರ್ವಿಗೆ ಅಪ್ರೋಚ್ ಆಗಬೇಕು, ಲೈನು ಟಚ್ ಆಗಬಾರ್ದು. ಇಂತಹ ಲೈನ್ ಇದೆಯಲ್ಲ, ಈ ಲೈನನ್ನು ನಾವು ಅಸಿಮ್ಟೋಟ್ಸ್ ಅಂತ ಕರಿತೀವಿ. ಓಕೆ, ಅಸಿಮ್ಟೋಟ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ ನೋಡೋಣ, ಇನ್ನೂ ಕ್ಲಿಯರ್ ಆಗ್ಬೋದು. ಸಮ್ ಕರ್ವ್ ಈ ರೀತಿ ಇದೆ ಅಂದ್ಕೊಳ್ಳಿ, ಈ ರೀತಿ ಇದೆ ಯಾವುದೋ ಒಂದು ಕರ್ವ್. ಓಕೆ, ಈ ರೀತಿ ಇದೆ. ಓಕೆ, ದಿಸ್ ಇಸ್ ಸಮ್ ಪಾಯಿಂಟ್, ಇಲ್ಲಿರೋ ಪಾಯಿಂಟ್ ಪಿ ಆಫ್ ಎಕ್ಸ್ ಕಮ ವೈ, ದಿಸ್ ಈಸ್ ಅಸಿಮ್ಟೋಟ್. ಓಕೆ, ದಿಸ್ ಈಸ್ ಅಸಿಮ್ಟೋಟ್. ಇಲ್ಲ ಒಂದು ಈ ರೀತಿ ಇದೆ ಅಂದ್ಕೊಳ್ಳಿ, ಸಮ್ ಕರ್ವ್ ಲೈಕ್ ದಿಸ್ ಇದೆ ಅಂದ್ಕೊಳ್ಳಿ. ಓಕೆ, ದಿಸ್ ಈಸ್ ಅಸಿಮ್ಟೋಟ್ ಫಾರ್ ದಿಸ್ ಕರ್ವ್ ಅಟ್ ಸಮ್ ಪಾಯಿಂಟ್ ಪಿ, ಈ ಪಾಯಿಂಟ್. ಓಕೆ, ಇಲ್ಲಿ ಯಾವುದೋ ಅಂದರೆ ನಾನು ಇದರಲ್ಲಿ ಯಾವುದೋ ಒಂದು ಪಾಯಿಂಟನ್ನು ಕನ್ಸಿಡರ್ ಮಾಡಿದೆ ಅಂದರೆ ಇದು ಕೂಡ ಇದು ಎಂಡ್ಲೆಸ್ ಅಲ್ವಾ, ಇನ್ಫಿನಿಟಿವರೆಗೆ ಈ ರೀತಿಯ ಲೂಪ್ ಇನ್ಫಿನಿಟಿವರೆಗೆ ಹೋಗುತ್ತಲ್ವಾ. ಇಲ್ಲಿ ಯಾವುದೋ ಒಂದು ಪಾಯಿಂಟಿಗೆ ನಾವು ಒಂದು ಲೈನನ್ನು ಅದಕ್ಕೆ ಅಪ್ರೋಚ್ ಆಗುವಾಗೆ ಲೈನನ್ನು ಡ್ರಾ ಮಾಡ್ತೀವಲ್ಲ, ದಿಸ್ ಈಸ್ ಅಸಿಮ್ಟೋಟ್. ಓಕೆ, ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ. ಓಕೆ, ಈ ಪ್ಲೇನಲ್ಲಿ ವಾಟ್ ಈಸ್ ದಿಸ್ ಇಸ್ ಸಮ್ ಎಕ್ಸ್ ವೈ ಪ್ಲೇನ್ ಅಲ್ವಾ, ಎಕ್ಸ್ ವೈ ಪ್ಲೇನ್. ಇಲ್ಲಿ ಈ ರೀತಿ ಇದೆ ಅಂದ್ಕೊಳ್ಳಿ. ಓಕೆ, ಈ ರೀತಿ ಇದು ದಿಸ್ ಇಸ್ ಫಾರ್ ಪಾಸಿಟಿವ್ ಸೈಡ್. ನೆಗೆಟಿವ್ ಪ್ಲೇನಲ್ಲಿ ಏನಾಗುತ್ತೆ, ನೆಗೆಟಿವ್ ಪ್ಲೇನಲ್ಲಿ ಈ ರೀತಿ ಇದೆ ಅಂದ್ಕೊಳ್ಳಿ. ಇದು ಯಾವುದ್ರ ಗ್ರಾಫ್ ಅಂದರೆ y is equal to 1/x ಗ್ರಾಫ್, y is equal to 1/x ಗ್ರಾಫ್. ಓಕೆ, ಇಲ್ಲಿ ದಿಸ್ ಲೈನ್ ಇದೆಯಲ್ಲ, ದಿಸ್ ಲೈನ್ ಈಸ್ ಇದಕ್ಕೆ ಅಸಿಮ್ಟೋಟ್. ಹಾಗೆ ಇಲ್ಲೊಂದು ಲೈನ್ ಸಿಗುತ್ತೆ ನೋಡಿ, ದಿಸ್ ಲೈನ್ ಈಸ್ ಇದು ಕೂಡ ಒಂದು ಅಸಿಮ್ಟೋಟ್ ಫಾರ್ ದಿಸ್ ಪಾಸಿಟಿವ್ ಸೈಡ್. ನೆಗೆಟಿವ್ ಸೈಡಿಗೆ ಸಮ್ ಲೈನ್, ದಿಸ್ ಇಸ್ ಅಸಿಮ್ಟೋಟ್. ಓಕೆ, ದಿಸ್ ಲೈನ್ ಈಸ್ ಅಸಿಮ್ಟೋಟ್. ಇದಕ್ಕೆ ದಿಸ್ ಲೈನ್ ಈಸ್ ಅಸಿಮ್ಟೋಟ್. ಓಕೆ, ಈಗ ಅಸಿಮ್ಟೋಟ್ ಅಂದರೆ ಏನು ಅಂತ ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಈ ಅಸಿಮ್ಟೋಟ್ಸಲ್ಲಿ ಎರಡು ಟೈಪ್ ಬರುತ್ತೆ. ಒನ್ ಈಸ್ ಅಸಿಮ್ಟೋಟ್ಸ್ ಪ್ಯಾರಲಲ್ ಟು ಆಕ್ಸಿಸ್ ಅಂತ, ಅಸಿಮ್ಟೋಟ್ಸ್ ಪ್ಯಾರಲಲ್ ಟು ಆಕ್ಸಿಸ್. ಅನದರ್ ಒನ್ ಇಸ್ asymptotes not parallel to axis, asymptotes not parallel to axis. ಇದನ್ನ ಆಬ್ಲಿಕ್ ಅಸಿಮ್ಟೋಟ್ ಅಂತ ಕರಿತೀವಿ. ಆಬ್ಲಿಕ್ ಅಸಿಮ್ಟೋಟ್ಸ್ ಅಂತ ಕರಿತೀವಿ. ಅಸಿಮ್ಟೋಟ್ಸ್ ಅಲ್ಲಿ ಎರಡು ಟೈಪ್. ಒಂದು ಅಸಿಮ್ಟೋಟ್ಸ್ ಪ್ಯಾರಲಲ್ ಟು ಆಕ್ಸಿಸ್, ಇನ್ನೊಂದು ಅಸಿಮ್ಟೋಟ್ಸ್ ನಾಟ್ ಪ್ಯಾರಲಲ್ ಟು ಆಕ್ಸಿಸ್. ಈ ನಾಟ್ ಪ್ಯಾರಲಲ್ ಟು ಆಕ್ಸಿಸ್ ನಾವು ಆಬ್ಲಿಕ್ ಅಸಿಮ್ಟೋಟ್ಸ್ ಅಂತೇಳಿ ನೋಡ್ತೀವಿ, ಅಂಥೇಳಿ ಕರಿತೀವಿ.
ಇಲ್ಲಿ ನೋಡಿ, ಈ ಎಕ್ಸಾಂಪಲಲ್ಲಿ ಇದು ಅಸಿಂಪ್ಟೋಟ್ಸ್ ನಾಟ್ ಪ್ಯಾರಲಲ್ ಟು ಆಕ್ಸಿಸ್, ದಿಸ್ ಇಸ್ ಅಸಿಂಪ್ಟೋಟ್ಸ್ ನಾಟ್ ಪ್ಯಾರಲಲ್ ಟು ಆಕ್ಸಿಸ್. ಓಕೆ, ಇದು ದಿಸ್ ಈಸ್ ಅಸಿಂಪ್ಟೋಟ್ ನಾಟ್ ಪ್ಯಾರಲಲ್ ಟು ಆಕ್ಸಿಸ್. ಅದೇ ಇದರಲ್ಲಿ ನೋಡಿ, ದಿಸ್ ಈಸ್ ಅಸಿಂಪ್ಟೋಟ್ಸ್ ಪ್ಯಾರಲಲ್ ಟು ದಿಸ್ ಇದೊಂದು ಅಸಿಂಪ್ಟೋಟ್ ಅಲ್ವಾ ಈ ಲೈನು. ದಿಸ್ ಇಸ್ ಪ್ಯಾರಲಲ್ ಟು ಯಾವ ಆಕ್ಸಿಸ್? ವೈ ಆಕ್ಸಿಸ್ಗೆ ಪ್ಯಾರಲಲ್ ಆಗಿದೆ. ಇಲ್ಲೊಂದು ಇದೆಯಲ್ಲ, ದಿಸ್ ಇಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಇಲ್ಲಿ ನೋಡಿ, ದಿಸ್ ಇಸ್ ಪ್ಯಾರಲಲ್ ಟು ವೈ ಆಕ್ಸಿಸ್, ದಿಸ್ ಇಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಅಲ್ವಾ. ಇದು ದಿಸ್ ಇಸ್ ಎಕ್ಸಾಂಪಲ್ ಫಾರ್ ಅಸಿಂಪ್ಟೋಟ್ಸ್ ಪ್ಯಾರಲಲ್ ಟು ಆಕ್ಸಿಸ್. ಇದು asymptotes not parallel to axis, this is also asymptotes not parallel to axis, this is also asymptotes not parallel to axis. ಈ ಕೇಸಲ್ಲಿ ಅಸಿಂಪ್ಟೋಟ್ಸೇ ಇರೋದಿಲ್ಲ, ಸಾರಿ ಅಂದರೆ ಅಸಿಂಪ್ಟೋಟ್ಸ್ ಇಂತಹ ಕೇಸ್ಗಳಿಗೆ ಬರೋದಿಲ್ಲ. ಇದೇನು ಅಂತ ಹೇಳಿ ಮುಂದೆ ಹೇಳ್ತೀನಿ. ಈ ಅಸಿಂಪ್ಟೋಟ್ಸ್ ಪ್ಯಾರಲಲ್ ಟು ಆಕ್ಸಿಸನ್ನು ನಾವು ಫಸ್ಟ್ ಸ್ಟಡಿ ಮಾಡೋಣ. ಅಸಿಂಪ್ಟೋಟ್ಸ್ ನಾಟ್ ಪ್ಯಾರಲಲ್ ಟು ಆಕ್ಸಿಸ್ ಇದೆಯಲ್ಲ, ದಟ್ ಇಸ್ ಆಬ್ಲಿಕ್ ಅಸಿಂಪ್ಟೋಟ್ಸ್, ಅದನ್ನು ಮುಂದೆ ಸ್ಟಡಿ ಮಾಡೋಣ. ಫಸ್ಟ್ ಅಸಿಂಪ್ಟೋಟ್ಸ್ ಪ್ಯಾರಲಲ್ ಟು ಆಕ್ಸಿಸನ್ನು ಸ್ಟಡಿ ಮಾಡೋಣ. ಅದರಲ್ಲಿ 2 ಟೈಪ್ ಬರುತ್ತೆ. ಒಂದು ಅಸಿಂಪ್ಟೋಟ್ಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಅಂತ. ಇನ್ನೊಂದು ಅಸಿಂಪ್ಟೋಟ್ಸ್ ಪ್ಯಾರಲಲ್ ಟು ವೈ ಆಕ್ಸಿಸ್. ಓಕೆ, ಅಸಿಂಪ್ಟೋಟ್ಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಇಲ್ಲೇ ನೋಡಿದ್ವಿ ಎಕ್ಸಾಂಪಲಲ್ಲಿ, ದಿಸ್ ಇಸ್ ಪ್ಯಾರಲಲ್ ಟು ವೈ ಆಕ್ಸಿಸ್, ದಿಸ್ ಇಸ್ ಆಲ್ಸೋ ಪ್ಯಾರಲಲ್ ಟು ವೈ ಆಕ್ಸಿಸ್, ದಿಸ್ ಆ್ಯಂಡ್ ದಿಸ್ ಆರ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಅಲ್ವಾ. ಈ ಅಸಿಂಪ್ಟೋಟ್ಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ನಾವು ಹೇಗೆ ಫೈಂಡ್ ಔಟ್ ಮಾಡೋದು, ಅಸಿಂಪ್ಟೋಟ್ಸ್ ಪ್ಯಾರಲಲ್ ಟು ವೈ ಆಕ್ಸಿಸ್ ಹೇಗೆ ಫೈಂಡ್ ಔಟ್ ಮಾಡೋದು? ಇಲ್ಲೇನೋ ಗ್ರಾಫ್ ಬರೆದಿದ್ದೆ ಗೊತ್ತಾಯಿತು. ಈಗ ಒಂದು ಆಲ್ಜಿಬ್ರಾಯಿಕ್ ಇಕ್ವೇಷನ್ ಇರುತ್ತಲ್ಲ, ಆಲ್ಜಿಬ್ರಾಯಿಕ್ ಇಕ್ವೇಷನಿಗೆ ನಾವು ಯಾವ ರೀತಿ ಅಸಿಂಪ್ಟೋಟ್ಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಪ್ಯಾರಲಲ್ ಟು ವೈ ಆಕ್ಸಿಸ್ ಫೈಂಡ್ ಔಟ್ ಮಾಡೋದು ಅಂದರೆ, ಕರ್ವಿಗೆ ಒಂದು ಇಕ್ವೇಷನ್ ಇರುತ್ತಲ್ಲ ಆಲ್ಜಿಬ್ರಾಯಿಕ್ ಫಾರ್ಮಲ್ಲಿ, ಅದಕ್ಕೆ ಯಾವ ರೀತಿ ಫೈಂಡ್ ಔಟ್ ಮಾಡೋದು ನೋಡೋಣ. ಫಸ್ಟ್ ಒನ್, ಅಸಿಂಪ್ಟೋಟ್ಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂತ ಹೇಳಿದರೆ, ಈ ಯಾವುದೋ ಕರ್ವ್ ಕೊಟ್ಟಿರ್ತಲ್ಲ ನಮಗೆ, ಆ ಕರ್ವಿನ ಇಕ್ವೇಷನ್ ಇರುತ್ತಲ್ಲ, ಆ ಇಕ್ವೇಷನಲ್ಲಿ ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಯಾವುದು ನೋಡಬೇಕು, ಅದರ ಕೋಎಫಿಷಿಯಂಟನ್ನು 0ಗೆ ಇಕ್ವೇಟ್ ಮಾಡಬೇಕು. ಓಕೆ, ಅಸಿಂಪ್ಟೋಟ್ಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ, ಕೊಟ್ಟಿರುವ ಕರ್ವಿನ ಇಕ್ವೇಷನಲ್ಲಿ ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಯಾವುದು ಅಂತ ಹೇಳಿ ನೋಡಬೇಕು, ಅದರ ಕೋಎಫಿಷಿಯಂಟನ್ನು 0ಗೆ ಇಕ್ವೇಟ್ ಮಾಡಬೇಕು. ಒಂದು ವೇಳೆ ಆ ಕೋಎಫಿಷಿಯಂಟ್ ಇದೆಯಲ್ಲ, ಹೈಯೆಸ್ಟ್ ಪವರ್ ಆಫ್ ಎಕ್ಸಿನ ಕೋಎಫಿಷಿಯಂಟ್ ಅದು ಕಾನ್ಸ್ಟೆಂಟ್ ಅಥವಾ ಇಮ್ಯಾಜಿನರಿ ಆಗಿದ್ದರೆ ಆಗ ಈ ಎಕ್ಸ್ ಆಕ್ಸಿಸ್ಗೆ ಯಾವುದೇ ಅಸಿಂಪ್ಟೋಟ್ಗಳು ಪ್ಯಾರಲಲ್ ಆಗಿರೋದಿಲ್ಲ. ಓಕೆ, to find the asymptotes parallel to x-axis for the curve, equate the coefficient of the highest power of x to 0. If the coefficient of highest power of x is a constant or imaginary, then there is no asymptotes parallel to x-axis. Okay, ಅರ್ಥ ಆಯ್ತಾ? ನೆಕ್ಸ್ಟ್, ಅಸಿಂಪ್ಟೋಟ್ಸ್ ಪ್ಯಾರಲಲ್ ಟು ವೈ ಆಕ್ಸಿಸ್. ಇದನ್ನು ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂದರೆ, ಇದು ಸೇಮ್ ಅದೇ ರೀತಿ ಕೊಟ್ಟಿರುವ ಕರ್ವಿನ ಇಕ್ವೇಷನ್ ಇರುತ್ತಲ್ಲ, ಆ ಇಕ್ವೇಷನಲ್ಲಿ ಹೈಯೆಸ್ಟ್ ಪವರ್ ಆಫ್ ವೈ ಯಾವುದು ನೋಡಬೇಕು, ಅಂತ ಹೇಳಿ ನೋಡಬೇಕು, ಅದರ ಕೋಎಫಿಷಿಯಂಟನ್ನು 0ಕ್ಕೆ ಇಕ್ವೇಟ್ ಮಾಡಬೇಕು. ಓಕೆ, ಒಂದು ವೇಳೆ ಆ ಹೈಯೆಸ್ಟ್ ಪವರ್ ಆಫ್ ವೈ ಕೋಎಫಿಷಿಯಂಟ್ ಕಾನ್ಸ್ಟೆಂಟ್ ಅಥವಾ ಇಮ್ಯಾಜಿನರಿ ಆಗಿದ್ದರೆ ಆ ವೈ ಆಕ್ಸಿಸ್ಗೆ ಯಾವುದೇ ಅಸಿಂಪ್ಟೋಟ್ ಪ್ಯಾರಲಲ್ ಆಗಿರೋದಿಲ್ಲ ಅಂತ ಅರ್ಥ. ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂದರೆ, ಅಸಿಂಪ್ಟೋಟ್ಸ್ ಪ್ಯಾರಲಲ್ ಟು ವೈ ಆಕ್ಸಿಸ್, ಒಂದು ಹೈಯೆಸ್ಟ್ ಪವರ್ ಆಫ್ ವೈ ಯಾವುದು ಅಂತ ಹೇಳಿ ನೋಡ್ತೀವಿ, ಅದರ ಕೋಎಫಿಷಿಯಂಟನ್ನು 0ಕ್ಕೆ ಇಕ್ವೇಟ್ ಮಾಡ್ತೀವಿ. ಓಕೆ, ಆಗ ಅಸಿಂಪ್ಟೋಟ್ಸ್ ಪ್ಯಾರಲಲ್ ಟು ವೈ ಆಕ್ಸಿಸ್ ಸಿಗುತ್ತೆ. ಒಂದು ವೇಳೆ ಆ ಕೋಎಫಿಷಿಯಂಟ್ ಎಲ್ಲರೂ ಕಾನ್ಸ್ಟೆಂಟ್ ಆಯಿತು ಅಂದರೆ ಯಾವುದೇ ಅಸಿಂಪ್ಟೋಟ್ಗಳು ವೈ ಆಕ್ಸಿಸ್ಗೆ ಪ್ಯಾರಲಲ್ ಆಗಿರೋದಿಲ್ಲ. To find the asymptotes parallel to y-axis for the curve, equate the coefficient of the highest power of y to 0. If the coefficient of highest power of y is a constant or imaginary, then there is no asymptotes parallel to y-axis. ಒಂದು ಎಕ್ಸಾಂಪಲ್ ನೋಡೋಣ, ಆವಾಗ ನಿಮಗೆ ಕಾನ್ಸೆಪ್ಟ್ ಇನ್ನೂ ಕ್ಲಾರಿಟಿ ಸಿಗ್ಬೋದು. ಓಕೆ, ಒಂದು ಇಕ್ವೇಷನ್ ತಗೊಳ್ತೀನಿ ನಾನು. x² y² - a² x²
ಮೈನಸ್ ಎ ಸ್ಕ್ವೇರ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಝೀರೋ ಅಂತ ಇಕ್ವೇಷನ್ ತೊಗೊಳ್ತೀನಿ. ಓಕೆ, ಇದು ಯಾವುದೋ ಒಂದು ಕರ್ವಿನ ಇಕ್ವೇಷನ್. ಓಕೆ, ಇದರಲ್ಲಿ ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಯಾವುದು? ಎಕ್ಸ್ ಸ್ಕ್ವೇರ್ ಅಲ್ವಾ? ಎಕ್ಸ್ ಸ್ಕ್ವೇರ್ ಇಲ್ಲೂ ಇದೆ ಅಲ್ವಾ? ಈಗ ಕಲೆಕ್ಟ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಯಾವುದು? ವೈ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಲ್ವಾ? ಈಗ ಏನು ಮಾಡಬೇಕು? ಈಕ್ವೇಟ್ ದಿಸ್ ಟು ಝೀರೋ. ಏನು ಮಾಡಬೇಕು? ವೈ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಝೀರೋ. ಅವಾಗ ಏನಾಗುತ್ತೆ? ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್, ವೈ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಎ. ಓಕೆ, ಇದುಂಟಲ್ಲ, ದಿಸ್ ಈಸ್ ಅಸಿಂಪ್ಟೋಟ್ಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಓಕೆ, ನೆಕ್ಸ್ಟು ಇನ್ನೊಂದು ಇಕ್ವೇಷನ್ ತಗೊಳ್ತೀನಿ. ಸೇ ಎಕ್ಸ್ ಸ್ಕ್ವೇರ್ ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ವೈ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಝೀರೋ. ಇದರಲ್ಲಿ ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಯಾವುದು? ಎಕ್ಸ್ ಸ್ಕ್ವೇರ್ ಅಲ್ವಾ? ಇದರ ಕೋಎಫಿಷಿಯಂಟ್ ಏನು? ಬಿ ಸ್ಕ್ವೇರ್ ಅನ್ನೋದು ಒಂದು ಕಾನ್ಸ್ಟೆಂಟ್ ಅಲ್ವಾ? ಕ್ಲಿಯರ್ಲಿ ಕಾನ್ಸ್ಟೆಂಟ್. ಇಲ್ಲಿ ಏನು ಹೇಳ್ಬೋದು? ದೇರ್ ಇಸ್ ನೋ ಅಸಿಂಪ್ಟೋಟ್ಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಈಗ ಇದೆ ಸೇಮ್ ಕೇಸಿಗೆ ಅಸಿಂಪ್ಟೋಟ್ಸ್ ಪ್ಯಾರಲಲ್ ಟು ವೈ ಆಕ್ಸಿಸನ್ನು ಫೈಂಡ್ ಔಟ್ ಮಾಡೋಣ. ಇಲ್ಲಿ ಹೈಯೆಸ್ಟ್ ಪವರ್ ಆಫ್ ವೈ ಯಾವುದು? ಹೈಯೆಸ್ಟ್ ಪವರ್ ಆಫ್ ವೈ ಇಸ್ ವೈ ಸ್ಕ್ವೇರ್ ಅಲ್ವಾ? ವೈ ಸ್ಕ್ವೇರ್ ಎಲ್ಲೆಲ್ಲಿದೆ? ಈ ಟರ್ಮಲ್ಲೂ ಇದೆ. ಈಗ ನಾವು ಕಲೆಕ್ಟ್ ದ ಕೋಎಫಿಷಿಯಂಟ್ ಆಫ್ ವೈ ಸ್ಕ್ವೇರ್ ಯಾವ್ದು? ಒಂದು ಎಕ್ಸ್ ಸ್ಕ್ವೇರ್, ಇನ್ನೊಂದು ಎ ಸ್ಕ್ವೇರ್ ಅಲ್ವಾ? ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಲ್ವಾ? ಹೈಯೆಸ್ಟ್ ಪವರ್ ಆಫ್ ವೈ ಇಸ್ ವೈ ಸ್ಕ್ವೇರ್ ಈ ಇಕ್ವೇಷನಲ್ಲಿ, ಅದರ ಕೋಎಫಿಷಿಯಂಟ್ಗಳು ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಲ್ವಾ? ಇದನ್ನೇನು ಮಾಡಬೇಕು? ಝೀರೋಗೆ ಈಕ್ವೇಟ್ ಮಾಡಬೇಕು. ದಟ್ ಈಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಝೀರೋ. ದಟ್ ಇಂಪ್ಲೈಸ್ ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್. ದಟ್ ಇಂಪ್ಲೈಸ್ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಎ. ದಿಸ್ ಈಸ್ ಅಸಿಂಪ್ಟೋಟ್ಸ್ ಪ್ಯಾರಲಲ್ ಟು ವೈ ಆಕ್ಸಿಸ್. ಈ ಕೇಸಲ್ಲಿ ಏನಾಗುತ್ತೆ ನೋಡೋಣ. ಹೈಯೆಸ್ಟ್ ಪವರ್ ಆಫ್ ವೈ ಯಾವುದು? ವೈ ಸ್ಕ್ವೇರ್ ಅಲ್ವಾ? ಇದರ ಕೋಎಫಿಷಿಯಂಟ್ ಯಾವುದು? ಮೈನಸ್ ಎ ಸ್ಕ್ವೇರ್ ಅಂದ್ರೆ ಒಂದು ಕಾನ್ಸ್ಟೆಂಟ್ ಅಲ್ವಾ? ಹಾಗಾಗಿ ದೇರ್ ಇಸ್ ನೋ ಅಸಿಂಪ್ಟೋಟ್ಸ್ ಪ್ಯಾರಲಲ್ ಟು ವೈ ಆಕ್ಸಿಸ್. ಎಕ್ಸಾಂಪಲ್ಸ್ಗಳನ್ನು ನೋಡೋಣ. ಫೈಂಡ್ ದ ಅಸಿಂಪ್ಟೋಟ್ಸ್ ಪ್ಯಾರಲಲ್ ಟು ದ ಕೋಆರ್ಡಿನೇಟ್ ಆಕ್ಸಿಸ್ ಫಾರ್ ದ ಕರ್ವ್ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಏನು ಕೊಟ್ಟಿದ್ದಾರೆ ಇಕ್ವೇಷನ್? ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇದನ್ನು ಹೀಗೆ ಬರ್ಕೊಡ್ಬೋದಾ? ದಟ್ ಇಂಪ್ಲೈಸ್ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಝೀರೋ. ಇದರಲ್ಲಿ ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಸ್ಕ್ವೇರ್ ಯಾವುದು? ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಯಾವುದು? ಎಕ್ಸ್ ಸ್ಕ್ವೇರ್ ಅಲ್ವಾ? ಎಕ್ಸ್ ಸ್ಕ್ವೇರ್ ಈ ಟರ್ಮಲ್ಲೂ ಇದೆ. ಅಂದರೆ ಈಕ್ವೇಷನ್ ಹೇಗೆ ಬರ್ಕೊಳ್ಬೋದು? ಇನ್ನು ಇಕ್ವೇಷನ್ 1 ಅಂತ ಕರೀರಿ. ಈಗ ಇಕ್ವೇಷನ್ 1 ಅನ್ನು ಹೇಗೆ ಬರ್ಕೊಳ್ಬೋದು? ಕಲೆಕ್ಟ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಯಾವುದು? ಒಂದು ವೈ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಲ್ವಾ? ಉಳಿದಿದ್ದು ಈ ಟರ್ಮ್ ಉಳಿತಲ್ವಾ? ಮೈನಸ್ ಎ ಸ್ಕ್ವೇರ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಝೀರೋ. ಇಲ್ಲಿ ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಇಸ್ ಎಕ್ಸ್ ಸ್ಕ್ವೇರ್ ಅಲ್ವಾ? ಎಕ್ಸ್ ಸ್ಕ್ವೇರ್ ಇಕ್ವೇಟಿಂಗ್ ದಿಸ್ ಟು ಝೀರೋ, ಅದರ ಕೋಎಫಿಷಿಯಂಟ್ ಝೀರೋಗೆ ಇಕ್ವೇಟ್ ಮಾಡಬೇಕಂದ್ರೆ ವೈ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಝೀರೋ. ದಟ್ ಇಂಪ್ಲೈಸ್ ಏನಾಗುತ್ತೆ? ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್. ದಟ್ ಇಂಪ್ಲೈಸ್ ವೈ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಎ. ಇದೇನು? ಅಸಿಂಪ್ಟೋಟ್ಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಓಕೆ, ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಓಕೆ, ಈಗ ಅಸಿಂಪ್ಟೋಟ್ಸ್ ಪ್ಯಾರಲಲ್ ಟು ವೈ ಆಕ್ಸಿಸ್ ನೋಡೋಣ. ಈಕ್ವೇಷನ್ 1 ಅಲ್ಲಿ ನೋಡಿ, ಹೈಯೆಸ್ಟ್ ಪವರ್ ಆಫ್ ವೈ ಯಾವುದು? ವೈ ಸ್ಕ್ವೇರ್ ಅಲ್ವಾ? ವೈ ಸ್ಕ್ವೇರ್ ಇದರಲ್ಲೂ ಇದೆ. ಏನು ಮಾಡಿ ಈಗ? ಕಲೆಕ್ಟ್ ದ ಕೋಎಫಿಷಿಯಂಟ್ ಆಫ್ ವೈ ಸ್ಕ್ವೇರ್ ಯಾವುದು? ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಉಳಿದಿದ್ದ ಟರ್ಮ್ ಯಾವುದು? ದಿಸ್ ಟರ್ಮ್ ಅಲ್ವಾ? ಮೈನಸ್ ಎ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಝೀರೋ. ಹೈಯೆಸ್ಟ್ ಪವರ್ ಆಫ್ ವೈ ಇಸ್ ವೈ ಸ್ಕ್ವೇರ್ ಅಲ್ವಾ? ಇದರ ಕೋಎಫಿಷಿಯಂಟ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಇದನ್ನೇನು ಮಾಡಬೇಕು? ಝೀರೋಗೆ ಇಕ್ವೇಟ್ ಮಾಡಬೇಕು. ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಝೀರೋ. ದಟ್ ಇಂಪ್ಲೈಸ್ ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್. ದಟ್ ಇಂಪ್ಲೈಸ್ ಏನಾಗುತ್ತೆ? ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಎ. ಇದೇನು? ಅಸಿಂಪ್ಟೋಟ್ಸ್ ಪ್ಯಾರಲಲ್ ಟು ವೈ ಆಕ್ಸಿಸ್. ಇದು ಅಸಿಂಪ್ಟೋಟ್ಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್, ಇದು ಅಸಿಂಪ್ಟೋಟ್ಸ್ ಪ್ಯಾರಲಲ್ ಟು ವೈ ಆಕ್ಸಿಸ್. Thus the asymptotes parallel to coordinate axis are x is equal to plus or minus a and y is equal to
plus or minus a. Next example, find the asymptotes parallel to the coordinate axis for the curve. ಈ ಕರ್ವಿಗೆ ಈ ಕರ್ವನ್ನು ಯಾವ ರೀತಿ ಬರ್ಕೊಳ್ಬಹುದು? ಎಕ್ಸ್ ವೈ ಕ್ಯೂಬ್ ಮೈನಸ್ ಎಕ್ಸ್ ಕ್ಯೂಬ್ ಮೈನಸ್ ಎ ಎಕ್ಸ್ ಸ್ಕ್ವೇರ್ ಮೈನಸ್ ಎ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 0 ಅಂತ ಬರ್ಕೊಳ್ಬೋದಾ? ಈಗ ಫಸ್ಟ್ ಅಸಿಮ್ಟೋಟ್ಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಫೈಂಡ್ ಔಟ್ ಮಾಡೋಣ. ಅಂದರೆ ಏನು ಮಾಡಬೇಕು? ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಯಾವುದು ನೋಡಬೇಕು. ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಯಾವುದಿಲ್ಲಿ? ಎಕ್ಸ್ ಕ್ಯೂಬ್ ಅಲ್ವಾ? ಎಕ್ಸ್ ಕ್ಯೂಬಿನ ಕೋಎಫಿಷಿಯಂಟ್ ಏನು? -1 ಅಲ್ವಾ? -1 ಅಂದರೆ ಇದೊಂದು ಕಾನ್ಸ್ಟೆಂಟ್ ಅಲ್ವಾ? ಅಂದರೆ ಏನಂತ ಹೇಳ್ಬೋದು? ದೇರ್ ಇಸ್ ನೋ ಅಸಿಮ್ಟೋಟ್ಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಅಲ್ವಾ? ದೇರ್ ಇಸ್ ನೋ ಅಸಿಮ್ಟೋಟ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಈಗ ಅಸಿಮ್ಟೋಟ್ಸ್ ಪ್ಯಾರಲಲ್ ಟು ವೈ ಆಕ್ಸಿಸ್ ಫೈಂಡ್ ಔಟ್ ಮಾಡೋಣ. ಹೈಯೆಸ್ಟ್ ಪವರ್ ಆಫ್ ವೈ ಯಾವುದು ನೋಡಬೇಕು ಫಸ್ಟು. ಯಾವುದು? ವೈ ಕ್ಯೂಬ್ ಅಲ್ವಾ? ಇದರ ಕೋಎಫಿಷಿಯಂಟ್ ಯಾವುದು? ಎಕ್ಸ್. ಅದನ್ನೇನು ಮಾಡಬೇಕು? 0ಗೆ ಈಕ್ವೇಟ್ ಮಾಡಬೇಕು. ದಟ್ ಈಸ್ ಎಕ್ಸ್ ಇಸ್ ಈಕ್ವಲ್ ಟು 0. ದಿಸ್ ಈಸ್ ದ ಅಸಿಮ್ಟೋಟ್ಸ್ ಪ್ಯಾರಲಲ್ ಟು ವೈ ಆಕ್ಸಿಸ್. ಹಿಂದಿನ ಎಕ್ಸಾಂಪಲ್ನಲ್ಲಿ ನೋಡಿ, ಇದರಲ್ಲಿ ಅಸಿಮ್ಟೋಟ್ಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಕೂಡ ಸಿಕ್ಕಿತ್ತು, ಪ್ಯಾರಲಲ್ ಟು ವೈ ಆಕ್ಸಿಸ್ ಕೂಡ ಸಿಕ್ಕಿತ್ತು. ಆದರೆ ಇಲ್ಲಿ ಅಸಿಮ್ಟೋಟ್ಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಇಲ್ಲ. ಅಸಿಮ್ಟೋಟ್ಸ್ ಪ್ಯಾರಲಲ್ ಟು ವೈ ಆಕ್ಸಿಸ್ ಇಸ್ ಎಕ್ಸ್ ಇಸ್ ಈಕ್ವಲ್ ಟು 0. ಎಕ್ಸ್ ಇಸ್ ಈಕ್ವಲ್ ಟು 0 ಅಂದರೆ ಹೇಗಿರುತ್ತೆ? ದಿಸ್ ಇಸ್ ಎಕ್ಸ್, ದಿಸ್ ಇಸ್ ವೈ. ಎಕ್ಸ್ ಇಸ್ ಈಕ್ವಲ್ ಟು 0 ಅಂದರೆ ದಿಸ್ ಅಲ್ವಾ? ಅಂದರೆ ವೈ ಇಟ್ ಸೆಲ್ಫ್ ಅಂತ ಮೀನಿಂಗ್ ಅಲ್ವಾ? ಅಸಿಮ್ಟೋಟ್ಸ್ ಪ್ಯಾರಲಲ್ ಟು ವೈ ಆಕ್ಸಿಸ್ ಇಸ್ ವೈ ಇಟ್ ಸೆಲ್ಫ್. ನೆಕ್ಸ್ಟ್ ಎಕ್ಸಾಂಪಲ್, find the asymptotes parallel to the coordinate axis for the curve a square by x square minus b square by y square is equal to 1. ಈ ಕರ್ವನ್ನು ಹೇಗೆ ಬರ್ಕೊಳ್ಬೋದು? ದಟ್ ಇಂಪ್ಲೈಸ್ a square into y square this into this ಅಲ್ವಾ? ಮೈನಸ್ x square into b square ಡಿನಾಮಿನೇಟರ್ ಏನು? x square into y square is equal to 1. ದಟ್ ಇಂಪ್ಲೈಸ್ ಇದನ್ನ ಹೇಗೆ ಬರಿಬೋದು? a square into y square minus x square into b square this into 1 ಅಲ್ವಾ? ದಟ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಇಂಟು ವೈ ಸ್ಕ್ವೇರ್. ದಟ್ ಇಂಪ್ಲೈಸ್ ಇದನ್ನು ರೈಟ್ ಸೈಡಲ್ಲಿದೆ, ಲೆಫ್ಟ್ ಸೈಡ್ ಇತ್ತಂದರೆ ಯಾವ ರೀತಿ ಬರಿಬೋದು? a ಸ್ಕ್ವೇರ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬಿ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 0. ಓಕೆ, ಇದನ್ನ ಇಕ್ವೇಷನ್ ನಂಬರ್ 1 ಅಂತ ಕರೀರಿ. ಈಗ ಅಸಿಮ್ಟೋಟ್ಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ನ ಫೈಂಡ್ ಔಟ್ ಮಾಡೋಣ. ಅಂದರೆ ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಯಾವುದು ನೋಡ್ಬೇಕು. ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಯಾವುದಿಲ್ಲಿ? ಎಕ್ಸ್ ಸ್ಕ್ವೇರ್ ಅಲ್ವಾ? ಎಕ್ಸ್ ಸ್ಕ್ವೇರ್ ಇಲ್ಲೂ ಇದೆ. ಅಂದರೆ ಈ ಇಕ್ವೇಷನ್ ಹೇಗೆ ಬರ್ಕೊಳ್ಬೋದು? ದಟ್ ಇಂಪ್ಲೈಸ್ ಎ ಸ್ಕ್ವೇರ್ ವೈ ಸ್ಕ್ವೇರ್. ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಇಸ್ ಎಕ್ಸ್ ಸ್ಕ್ವೇರ್. ಇದನ್ನು ಹೇಗೆ ಬರ್ಕೊಳ್ಬೋದು? ಬಿ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 0 ಅಲ್ವಾ? ಮೈನಸ್ ಎಕ್ಸ್ ಸ್ಕ್ವೇರ್ ಬಿ ಸ್ಕ್ವೇರ್ ಮೈನಸ್ ಇಂಟು ಪ್ಲಸ್ ಮೈನಸ್ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಅಲ್ವಾ? ಈಗ ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಇಸ್ ಎಕ್ಸ್ ಸ್ಕ್ವೇರ್. ಅದರ ಕೋಎಫಿಷಿಯಂಟ್ ಯಾವುದು? ಮೈನಸ್ ಆಫ್, ಅಬ್ಸರ್ವ್ ಮಾಡಿ, ಮೈನಸ್ ಆಫ್ ಬಿ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಲ್ವಾ? ಮೈನಸ್ ಆಫ್ ಬಿ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇದನ್ನು ಏನು ಮಾಡಬೇಕು? 0ಗೆ ಈಕ್ವೇಟ್ ಮಾಡಬೇಕು. ದಟ್ ಈಸ್ ಈಕ್ವಲ್ ಟು 0. ಅಂದರೆ ಏನಾಗುತ್ತೆ? ದಟ್ ಇಂಪ್ಲೈಸ್ ಬಿ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 0. ದಟ್ ಇಂಪ್ಲೈಸ್ y square is equal to minus b square. That implies y is equal to plus or minus ib. ಇದು ಇಮ್ಯಾಜಿನರಿ ಬರ್ತಾ ಇದೆ. ಇಮ್ಯಾಜಿನರಿ ಬರ್ತಾ ಇರೋದ್ರಿಂದ ಏನು? ದೇರ್ ಇಸ್ ನೋ ಅಸಿಮ್ಟೋಟ್ಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಅಲ್ವಾ? ಅಂದರೆ ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಕಾನ್ಸ್ಟೆಂಟ್ ಅಥವಾ ಇಮ್ಯಾಜಿನರಿ ಬಂದರೆ ದೇರ್ ಇಸ್ ನೋ ಅಸಿಮ್ಟೋಟ್ಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಅಂದರೆ ಇಲ್ಲಿ ಏನಾಗಿದೆ? ಇಮ್ಯಾಜಿನರಿ ಬರ್ತಾ ಇದೆ. ಅದರಿಂದ ದೇರ್ ಇಸ್ ನೋ ಅಸಿಮ್ಟೋಟ್ಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಈಗ ಇಲ್ಲಿ ಅಬ್ಸರ್ವ್ ಮಾಡಿ, ಇದರಲ್ಲಿ ಈಗ ಅಸಿಮ್ಟೋಟ್ಸ್ ಪ್ಯಾರಲಲ್ ಟು ವೈ ಆಕ್ಸಿಸ್ ಅಲ್ವಾ? ಹೈಯೆಸ್ಟ್ ಪವರ್ ಆಫ್ ವೈ ನೋಡಬೇಕು. ಯಾವುದು ಇದರಲ್ಲಿ ಹೈಯೆಸ್ಟ್ ಪವರ್ ಆಫ್ ವೈ ಸ್ಕ್ವೇರ್ ಅಲ್ವಾ? ವೈ ಸ್ಕ್ವೇರ್ ಈ ಟರ್ಮಲ್ಲೂ ಇದೆ, ನಾವು ಕಲೆಕ್ಟ್ ದ ಕೋಎಫಿಷಿಯಂಟ್ ಆಫ್ ವೈ ಸ್ಕ್ವೇರ್. ಓಕೆ, ವೈ ಸ್ಕ್ವೇರಿನ ಕೋಎಫಿಷಿಯಂಟ್ ಯಾವುದು? ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ರಿಮೈನಿಂಗ್ ಇಸ್ ಎಕ್ಸ್ ಸ್ಕ್ವೇರ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 0. ಈಗೇನು ಮಾಡಬೇಕು? ಹೈಯೆಸ್ಟ್ ಪವರ್ ಆಫ್ ವೈನ
ಝೀರೋಗೆ ಈಕ್ವೇಟ್ ಮಾಡಬೇಕು. ದಟ್ ಈಸ್ ಏನು ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಝೀರೋ. ದಟ್ ಇಂಪ್ಲೈಸ್ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್. ದಟ್ ಇಂಪ್ಲೈಸ್ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಎ. ದಿಸ್ ಇಸ್ ದ ಅಸಿಂಪ್ಟೋಟ್ ಪ್ಯಾರಲಲ್ ಟು y ಆಕ್ಸಿಸ್. ಇಲ್ಲಿ ಅಸಿಂಪ್ಟೋಟ್ಸ್ ಪ್ಯಾರಲಲ್ ಟು x ಆಕ್ಸಿಸ್ ಇಲ್ಲ, ಅಸಿಂಪ್ಟೋಟ್ಸ್ ಪ್ಯಾರಲಲ್ ಟು y ಆಕ್ಸಿಸ್ ಮಾತ್ರ ಇದೆ. ದಟ್ ಈಸ್ x ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಎ. ನೆಕ್ಸ್ಟ್ ಎಕ್ಸಾಂಪಲ್, ಇಲ್ಲಿ ಏನಿದೆ ಇಕ್ವೇಷನ್. ಇಕ್ವೇಷನ್ನ ಯಾವ ರೀತಿ ಬರ್ಕೊಳ್ಬೋದು? ದಟ್ ಇಂಪ್ಲೈಸ್ ಎಕ್ಸ್ ಸ್ಕ್ವೇರ್ ಇಂಟು ಬಿ ಸ್ಕ್ವೇರ್, ದಿಸ್ ಇಂಟು ದಿಸ್ ಮೈನಸ್ ಎ ಸ್ಕ್ವೇರ್ ಇಂಟು ವೈ ಸ್ಕ್ವೇರ್ ಡಿವೈಡ್ ಬೈ ಎ ಸ್ಕ್ವೇರ್ ಬೈ ಬಿ ಸ್ಕ್ವೇರ್, ಅಂದರೆ ದಟ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಬೈ ಬಿ ಸ್ಕ್ವೇರ್. ದಟ್ ಇಂಪ್ಲೈಸ್ ಎಕ್ಸ್ ಸ್ಕ್ವೇರ್ ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ವೈ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಝೀರೋ. ಈಗ ಫಸ್ಟ್ ಅಸಿಂಪ್ಟೋಟ್ಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್, ಅಂದರೆ ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಯಾವುದು ನೋಡಬೇಕು? ಎಕ್ಸ್ ಸ್ಕ್ವೇರ್ ಅಲ್ವಾ? ಎಕ್ಸ್ ಸ್ಕ್ವೇರ್ ಏನೋ ಕೋಎಫಿಷಿಯಂಟ್ ಏನಿದೆ ಇಲ್ಲಿ ಬಿ ಸ್ಕ್ವೇರ್ ಇದೆ. ಇಲ್ಲಿ ಬಿ ಸ್ಕ್ವೇರ್ ಅನ್ನೋದು ಕಾನ್ಸ್ಟೆಂಟ್ ಅಲ್ವಾ? ಕಾನ್ಸ್ಟೆಂಟ್. ಹಾಗಾಗಿ ದೆರ್ ಇಸ್ ನೋ ಅಸಿಂಪ್ಟೋಟ್ಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಈಗ ಅಸಿಂಪ್ಟೋಟ್ಸ್ ಪ್ಯಾರಲಲ್ ಟು ವೈ ಆಕ್ಸಿಸ್ ನೋಡೋಣ. ಅಂದರೆ ಹೈಯೆಸ್ಟ್ ಪವರ್ ಆಫ್ ವೈ ನೋಡಬೇಕು ಯಾವುದು ಅಂತ. ಇಲ್ಲಿ ಹೈಯೆಸ್ಟ್ ಪವರ್ ಆಫ್ ವೈ ಇಸ್ ವೈ ಸ್ಕ್ವೇರ್. ಇದರ ಕೋಎಫಿಷಿಯಂಟ್ ಯಾವುದು? ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಲ್ವಾ? ಮೈನಸ್ ಎ ಸ್ಕ್ವೇರ್, ಅಂದರೆ ಇದು ಕೂಡ ಕಾನ್ಸ್ಟೆಂಟ್ ಅಲ್ವಾ? ಅಂದರೆ ದೆರ್ ಇಸ್ ನೋ ಅಸಿಂಪ್ಟೋಟ್ಸ್ ಪ್ಯಾರಲಲ್ ಟು ವೈ ಆಕ್ಸಿಸ್. ಇಲ್ಲಿ ಈ ಕೇಸಲ್ಲಿ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸು ಇಲ್ಲ, ಪ್ಯಾರಲಲ್ ಟು ವೈ ಆಕ್ಸಿಸು ಇಲ್ಲ. ಅಂದರೆ ದೇರ್ ಇಸ್ ನೋ ಅಸಿಂಪ್ಟೋಟ್ಸ್ ಪ್ಯಾರಲಲ್ ಟು ಎಕ್ಸ್ ಆ್ಯಂಡ್ ವೈ ಆಕ್ಸಿಸ್. ನೆಕ್ಸ್ಟ್ ಎಕ್ಸಾಂಪಲ್, ಇಲ್ಲಿ ಕರ್ವ್ ಏನು? ಈ ಕರ್ವ್ ಕೊಟ್ಟಿದ್ದಾರೆ, ಅದನ್ನ ಇಕ್ವೇಷನ್ ನಂಬರ್ 1 ಅಂತ ತಗೊಳ್ಳಿ. ಫಸ್ಟ್ ಏನು ಮಾಡಬೇಕು? ಅಸಿಂಪ್ಟೋಟ್ಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸನ್ನು ಫೈಂಡ್ ಔಟ್ ಮಾಡಬೇಕು. ಅಂದರೆ ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಯಾವುದು ಅಂತ ಹೇಳಿ ನೋಡಬೇಕು. ಇಲ್ಲಿ ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಯಾವುದು? ಎಕ್ಸ್ ಸ್ಕ್ವೇರ್ ಅಲ್ವಾ? ಎಕ್ಸ್ ಸ್ಕ್ವೇರ್ ಎರಡು ಟರ್ಮಲ್ಲಿ ಇದೆ. ಅಂದರೆ ನಾವು collect the coefficient of x square, that is ಏನು? y minus 3 remaining is minus 5xy plus 6y plus 2 is equal to 0. ಈಗ ಏನು ಮಾಡಬೇಕು? ಈ ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಅನ್ನು ಝೀರೋಗೆ ಈಕ್ವೇಟ್ ಮಾಡಬೇಕು. ಅಂದರೆ ಹೈಯೆಸ್ಟ್ ಪವರ್ ಆಫ್ ಎಕ್ಸಿನ ಕೋಎಫಿಷಿಯಂಟನ್ನು ಝೀರೋಗೆ ಈಕ್ವೇಟ್ ಮಾಡಬೇಕು. ಅಂದರೆ y ಮೈನಸ್ 3ನ ಝೀರೋಗೆ ಈಕ್ವೇಟ್ ಮಾಡಬೇಕು. y ಮೈನಸ್ 3 is equal to 0. that implies y is equal to 3. This is the asymptotes parallel to x-axis. Next, asymptotes parallel to y-axis ಅನ್ನು ಫೈಂಡ್ ಔಟ್ ಮಾಡೋಣ. y-axis ಅನ್ನು ಫೈಂಡ್ ಔಟ್ ಮಾಡಬೇಕು ಅಂದರೆ ಹೈಯೆಸ್ಟ್ ಪವರ್ ಆಫ್ y ಯಾವುದು ಅಂತ ಹೇಳಿ ನೋಡಬೇಕು. ಹೈಯೆಸ್ಟ್ ಪವರ್ ಆಫ್ y ಯಾವುದು? ಇಲ್ಲಿ y ಅಲ್ವಾ? y ಯಾವುದ್ರಲ್ಲಿದೆ? ಈ ಟರ್ಮಲ್ಲಿದೆ, ಈ ಟರ್ಮಲ್ಲಿದೆ. ಈಗ y ಯ ಕೋಎಫಿಷಿಯಂಟ್ಗಳು ಯಾವುದು? y ಯ ಕೋಎಫಿಷಿಯಂಟ್ಗಳು ಒಂದು ಎಕ್ಸ್ ಸ್ಕ್ವೇರ್ ಇಂಟು y ಮೈನಸ್ 5x plus 6 remaining is minus 3x square plus 2 is equal to 0. ಈಗ highest power of y is y, ಇದರ ಕೋಎಫಿಷಿಯಂಟ್ ಝೀರೋಗೆ ಈಕ್ವೇಟ್ ಮಾಡಬೇಕು. ಏನು? ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 6 is equal to 0. ಇದೊಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಅಲ್ವಾ? ಕ್ವಾಡ್ರಾಟಿಕ್ ಇಕ್ವೇಷನ್. ಇದರ ರೂಟನ್ನು ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ದಿಸ್ 6 ಅಂದರೆ ಮೈನಸ್ 3 ಮೈನಸ್ 2 ಮೈನಸ್ 5 minus 3 into minus 2 is plus 6 ಅಲ್ವಾ? ಅಂದರೆ x minus 3 into x minus 2 is equal to 0. That implies x is equal to 3 or x is equal to 2 ಅಲ್ವಾ? x is equal to 3, x is equal to 2. ಇದೇನು? asymptotes parallel to y axis. asymptotes parallel to coordinate axis ಯಾವ್ದು? ಒಂದು y is equal to 3, ಇನ್ನೊಂದು x is equal to 3, ಮತ್ತೊಂದು x is equal to 2. This is for x axis, this is for y axis. Okay, next problem. ಇಲ್ಲಿ ಏನು ಕೊಟ್ಟಿದ್ದಾರೆ? ದಿಸ್ ಇಕ್ವೇಷನ್ಸ್, ಇದನ್ನ ಇಕ್ವೇಷನ್ 1 ಅಂತ ಕರೀರಿ. ಇದನ್ನು ಹೇಗೆ ಬರ್ಕೊಳ್ಬೋದು? ಎಕ್ಸ್ ವೈ ಸ್ಕ್ವೇರ್ ಮೈನಸ್ 4 ಇಂಟು 2 ದಟ್ ಈಸ್ 8 ಅಲ್ವಾ? 8a ಕ್ಯೂಬ್ ಪ್ಲಸ್ 4a ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು 0. ಓಕೆ, ಬಟ್ ಇದನ್ನು ಇಕ್ವೇಷನ್ 1 ಅಂತ ಕರ್ಕೊಳ್ಳಿ. ಓಕೆ, ದಿಸ್ ಇಸ್ ಗಿವನ್ ಇಕ್ವೇಷನ್, ಇದನ್ನ ಇಕ್ವೇಷನ್ 1 ಅಂತ ಕರೀರಿ. ಈಗ ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ನೋಡಬೇಕಂದ್ರೆ ಟು ಫೈಂಡ್ ಅಸಿಂಪ್ಟೋಟ್ಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ನೋಡಬೇಕು. ದಟ್ ಈಸ್ ಎಕ್ಸ್ ಅಲ್ವಾ? ಇಲ್ಲಿ ಎಕ್ಸ್ ಈ ಟರ್ಮಲ್ಲೂ ಇದೆ, ಈ ಟರ್ಮಲ್ಲೂ ಇದೆ. ಅಂದರೆ ಕಲೆಕ್ಟ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್, ದಟ್ ಈಸ್ ವೈ ಸ್ಕ್ವೇರ್
ಪ್ಲಸ್ 4a² y² ಪ್ಲಸ್ 4a². ಉಳಿದಿದ್ದು -8a³ ಇಸ್ ಈಕ್ವಲ್ ಟು 0. ಈಗ ಏನು ಮಾಡಬೇಕು, ದಿಸ್ ಟರ್ಮನ್ನು ಈಕ್ವೇಟಿಂಗ್ ಟು 0, ದಟ್ ಈಸ್ y² ಪ್ಲಸ್ 4a² ಇಸ್ ಈಕ್ವಲ್ ಟು 0. ದಟ್ ಇಂಪ್ಲೈಸ್ y² ಇಸ್ ಈಕ್ವಲ್ ಟು -4a². ದಟ್ ಇಂಪ್ಲೈಸ್ y ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ i2a, ಪ್ಲಸ್ ಆರ್ ಮೈನಸ್ i2a. ಅಂದರೆ ಇದು ಒಂದು ಇಮ್ಯಾಜಿನರಿ ನಂಬರ್, ಅಂದರೆ ಕೋಎಫಿಷಿಯಂಟ್ ಆಫ್ y ಇಮ್ಯಾಜಿನರಿ ನಂಬರ್ ಆಗ್ತಿದೆ. ಏನು ಹೇಳ್ಬೋದು, ದೆರ್ ಇಸ್ ನೋ ಅಸಿಮ್ಟೋಟ್ಸ್ ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸಿಸ್ ಅಂತ ಹೇಳ್ಬೋದು. ಈಗ ಅಸಿಮ್ಟೋಟ್ಸ್ ಪ್ಯಾರಲಲ್ ಟು y ಆ್ಯಕ್ಸಿಸ್ ಏನಾಗುತ್ತೆ ನೋಡೋಣ. ಹೈಯೆಸ್ಟ್ ಪವರ್ ಆಫ್ y ಯಾವುದು ನೋಡಬೇಕು, ದಟ್ ಈಸ್ y². y² ಕೋಎಫಿಷಿಯಂಟ್ ಯಾವುದು, ಎಕ್ಸ್ ಅಲ್ವಾ, ಎಕ್ಸ್. ಅದನ್ನೇನು ಮಾಡಬೇಕು, 0ಗೆ ಈಕ್ವೇಟ್ ಮಾಡ್ಬೋದು. x ಇಸ್ ಈಕ್ವಲ್ ಟು 0 ಇಸ್ ದ ಓನ್ಲಿ ಅಸಿಮ್ಟೋಟ್ ವಿಚ್ ಇಸ್ ಪ್ಯಾರಲಲ್ ಟು y ಆ್ಯಕ್ಸಿಸ್. ಕ್ಲಿಯರ್ಲಿ ಇಲ್ಲಿ there is no asymptotes parallel to x axis. X is equal to 0 is the only asymptote which is parallel to y axis. Thank you.